ನಾಡನ್ನ ಮತ್ತು ನುಡಿಯನ್ನ. ಹೇಳಿದ ಹಾಗೆ ನಾಡನ್ನೂ ಪ್ರೀತಿಸಿ, ನಾಡನಲ್ಲಿರುವ ಜನರನ್ನೂ ಪ್ರೀತಿಸಿ. ಆ ಪ್ರೀತಿ ಮತ್ತು ಇದು ಒಂದು ಉಳಿಬೇಕಾದ್ರೆ ಏನು ಬೇಕು ಅಂದರೆ ಸ್ವಾಭಿಮಾನ ಬೇಕು. ಸ್ವಾಭಿಮಾನ ಇತ್ತು ಅಂತಂದರೆ ಖಂಡಿತ ನಾವು ಒಂದು ಭಾಷೆ ಇರ್ಬೋದು ಅಥವಾ ಸಂಸ್ಕೃತಿಯಲ್ಲಿರ್ಬೋದು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಸುಮ್ಮನೆ ನಿಮಗೊಂದು ಉದಾಹರಣೆಯನ್ನು ಹೇಳೋದಾದರೆ, ಸ್ವಾಮಿ ವಿವೇಕಾನಂದರು ಒಂದು ದಿನ ಹೊರದೇಶಕ್ಕೆ ಹೋಗ್ತಾರೆ. ಹೊರದೇಶಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರಿಗೆ ಹಸಿವಾಗುತ್ತೆ. ಒಂದು ದಿನ ಅವ್ರಿಗೆ ಹಸಿವಾಗುತ್ತೆ. ಹಸಿವಾದಂಥ ಸಂದರ್ಭದಲ್ಲಿ ಆ ದೇಶದ ಒಬ್ಬ ಬಾಲಕನನ್ನು ಕರೀತಾರೆ. ಬಾಲಕನನ್ನು ಕರೆದು ₹1 ಆ ಮಗುವಿನ ಕೈಗೆ ಕೊಟ್ಟು, ಅವತ್ತಿನ ಕಾಲದಲ್ಲಿ ₹1 ಮೌಲ್ಯ ಬಹಳ ದೊಡ್ಡದು. ಆ ₹1 ಕರೆದು ಕೊಟ್ಟು ಒಂದು ಬಾಳೆಹಣ್ಣು ತಂದು ಕೊಡು ಅಂತ ಕೊಡ್ತಾರೆ. ಸ್ವಾಮಿ ವಿವೇಕಾನಂದರಿಗೆ ಆ ಬಾಲಕನ ಮೇಲೆ ನಂಬಿಕೆ ಇತ್ತು. ನಂಬಿ ಆ ಹುಡುಗನಿಗೆ ₹1 ಕೊಟ್ಟರು. ಆ ಹುಡುಗ ಆಯಿತು ಅಂತ ಹೇಳಿ ಹೋದ. ಸುಮಾರು 1 ಗಂಟೆ ಆಯಿತು, 2 ಗಂಟೆ ಆಯಿತು, 3 ಗಂಟೆ ಆಯಿತು, ಬರಲೇ ಇಲ್ಲ ಬಾಲಕ. ವಿವೇಕಾನಂದರಿಗೆ ಅನ್ನಿಸ್ತು, ಈ ಹುಡುಗ ನನಗೆ ಮೋಸ ಮಾಡ್ದ ಅಂಥೇಳಿ. ಅದಾದ ನಂತರ ಸುಮಾರು ಒಂದು 4-5 ಗಂಟೆ ಬಿಟ್ಟುಕೊಂಡು ಆ ಮಗು ಬಂತು. ಮಗು ಬಂದು ಆ ಮಗುವಿನ ಕೈ ಬಾಳೆಹಣ್ಣಿನ ಬದಲಿ ಸೇಬೆ ಹಣ್ಣಿತ್ತು, ಅದನ್ನು ಕೊಟ್ಟು ಒಂದು ರಿಕ್ವೆಸ್ಟ್ ಮಾಡಿದ ಹುಡುಗ ಸ್ವಾಮಿ ವಿವೇಕಾನಂದರಿಗೆ. ಏನು ಅಂತಂದರೆ, ಸ್ವಾಮಿ ನಾನು ಲೇಟಾಗಿ ಬಂದೆ. ಆ ಲೇಟಾಗಿ ಬರೋದಕ್ಕೆ ಕಾರಣ ಏನು ಅಂತಂದರೆ, ನನ್ನ ದೇಶದಲ್ಲಿ ಅಂದರೆ ನಮ್ಮ ದೇಶದಲ್ಲಿ ಬಾಳೆಹಣ್ಣು ಸಿಗೋದಿಲ್ಲ ಅಂತ ನನಗೆ ಗೊತ್ತಿರಲಿಲ್ಲ. ಹಾಗಾಗಿ ನನಗೆ ಗೊತ್ತಾಗಿದ್ದು ಇವಾಗ ಇಲ್ಲಿ ಬಾಳೆಹಣ್ಣು ಸಿಗೋದು ಬಹಳ ಕಷ್ಟ. ಅದರ ಬದಲಿ ಆಪಲನ್ನು ನಾನು ತಂದಿದ್ದೇನೆ, ತಗೊಳ್ಳಿ. ಆದರೆ ನೀವು ದೊಡ್ಡ ಮನುಷ್ಯರ ಹಾಗೆ ಕಾಣ್ತಾ ಇದ್ದೀರಿ, ನಿಮ್ಮಲ್ಲಿ ಒಂದು ರಿಕ್ವೆಸ್ಟು, ನಮ್ಮ ದೇಶದಲ್ಲಿ ಬಾಳೆಹಣ್ಣು ಸಿಗೋದಿಲ್ಲ ಅಂಥೇಳಿ ನಿಮ್ಮ ದೇಶಕ್ಕೆ ಹೋಗಿ ಎಲ್ಲೂ ಹೇಳಬೇಡಿ ಅಂತ ರಿಕ್ವೆಸ್ಟ್ ಮಾಡಿಕೊಡ್ತಾನೆ. ಏನು ಸ್ವಾಭಿಮಾನ, ಎಂಥ ಆತ್ಮಶಕ್ತಿ! ಆ ಅಭಿಮಾನ, ಆ ಪ್ರೀತಿ, ಆ ವಿಶ್ವಾಸ ನನಗೂ ಬರಬೇಕಾದ್ರೆ ನಾನು ಮೊದಲು ಸ್ವಾಭಿಮಾನವನ್ನು ಬೆಳೆಸ್ಕೊಳ್ಬೇಕು.